ಫಸ್ಟ್ ಫ್ಲೋರ್ನಲ್ಲಿ ಈಗ ರಾಮಮೂರ್ತಿ ಸರ್ ಹಾಗೆಯೇ ನಾಗರತ್ನ ಮೇಡಮ್ ಅವರ ಬೆಡ್ರೂಮಲ್ಲಿ ಇದ್ದೀವಿ, ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ಈ ಬೆಡ್ರೂಮಲ್ಲಿ ಬಹುವಾಗಿ ನಮ್ಮನ್ನೇ ಬಂದ ತಕ್ಷಣ ಸೆಳೆದಿದ್ದು ಅಂದರೆ ಈ ರಾಧಾಕೃಷ್ಣ. ಸೊ ಬೆಡ್ರೂಮಲ್ಲಿ ರಾಧಾಕೃಷ್ಣ ಫೋಟೋ ಇರಬೇಕು ಅಂತ ಹೇಳ್ತಾರೆ, ಆ ಥರ ಹಾಕಿರೋದಾ? ಆ ಥರನೇ ಹಾಕಿರೋದು. ಹಾಗಾಗಿ ಸೊ ಎಲ್ಲಿ ತಂದಿದ್ದು ಮೇಡಮ್ ಇದನ್ನ? ಇದು ಸರ್ ಫ್ರೆಂಡ್ ಅಂಗಡಿ ಇದೆ 4th ಬ್ಲಾಕಲ್ಲಿ, ಅಲ್ಲಿಂದನೇ ಅವರೇ ಮಾಡಿ ತಗೊಂಬಂದು ಕೊಟ್ಟಿದ್ದಾರೆ. ಓಕೆ. ಸೊ ಫಸ್ಟ್ ಫ್ಲೋರ್ನಲ್ಲಿ 2 ರೂಮ್ ಇದೆ. ಸೊ ಈ ಪಿಕ್ಚರ್ ಕೂಡ ಬಹಳನೇ ಚೆನ್ನಾಗಿದೆ. ಯಾರು ತಂದಿದ್ದು ಮೇಡಮ್? ಇದೆಲ್ಲ ಸರ್ದೇ ಓಕೆ, ಅವರೇ ತಗೊಂಬರೋದು. ಈ ಥರ ಆರ್ಟ್ ಎಲ್ಲ ತುಂಬ ಇಷ್ಟಪಡ್ತಾರೆ. ವೆರಿ ನೈಸ್. ಸೊ 2 ರೂಮ್ ಇದೆ, ಅಂದರೆ ವಿಶಾಲವಾಗಿರಲಿ ಅನ್ನೋ ಕಾರಣಕ್ಕೆ 2 ರೂಮ್. ಇಲ್ಲಿ ಫಸ್ಟ್ 2 ರೂಮ್ ಮಾಡಿರೋದು. ಇಲ್ಲಿ 2 ರೂಮ್ ಮಾಡಿದ್ರೇ ಅದು ಇದು ಕೆಳಗಡೆ ನಾವು ಪಾರ್ಕಿಂಗು ಅದೆಲ್ಲ ಬಿಟ್ಕೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿ 3 ರೂಮ್ ಬಂದರೆ ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ 2 ರೂಮ್ ಆದರೆ ಮೇಲ್ಗಡೆ 3 ರೂಮ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಇದು ಮಗಳು ಇರ್ತಾರೆ. ಸೊ ಮನೆಯಲ್ಲಿ ಒಂದು ಸಣ್ಣ ಪಾಪು ಇದೆ, ಈಗ 23 ಡೇಸ್ ಅಷ್ಟೇ ಪಾಪುಗೆ. ಹಾಗಾಗಿ ಆ ರೂಮ್ನ ತುಂಬ ಸೆನ್ಸಿಟಿವ್ ಆಗಿ ನೀಟಾಗಿ ಇಟ್ಕೊಳ್ಬೇಕು. ಹಾಗಾಗಿ ನಾವು ಅಲ್ಲಿಗೆ ಎಂಟ್ರಿ ಕೊಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಮಹಾರಾಜರ ಜೊತೆನಲ್ಲಿ ಹೋಮ್ ಸಕ್ಕದಾಗಿದೆ ಈ ಫೋಟೋ ಕೂಡ. ಯಾವ ಟೈಮಲ್ಲಿ ತೆಗ್ಸಿದ್ದು ಮೇಡಮ್ ಈ ಫೋಟೋ? ಅವ್ರದ್ದು ಈಗ ಒಂದು 3 years ಬ್ಯಾಕು, ಅವ್ರದ್ದು ಬರ್ತ್ಡೇ ಟೈಮಲ್ಲಿ ಇಲ್ಲಿ ಮನೇಲೇ ತೆಗೆದಿದ್ದು. ಸೊ ಈ ಲೈಬ್ರರಿನಲ್ಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಯಾರು? ಸರ್ ಮಾಡಿ ಬುಕ್ಸ್ ಎಲ್ಲ ಓದಕ್ಕೆ ತುಂಬ ಇಷ್ಟ ಅವ್ರಿಗೆ. ಸೊ ಸಾಕಷ್ಟು ಇದೆ. SL ಭೈರಪ್ಪನವ್ರದ್ದು, ರವಿ ಬೆಳಗೆರೆ ಅವ್ರದ್ದೆಲ್ಲ ಬುಕ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಸೊ ಯಾವ ಥರ ಬುಕ್ಸ್ ಜಾಸ್ತಿ ಓದ್ತಾ ಇರ್ತಾರೆ? ಅವರಿಗೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಜಾಸ್ತಿ ಓದ್ತಾರೆ. ಸೊ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಮೇಡಮ್ ಹೇಳ್ತಾ ಇದ್ರು ದೊಡ್ಡ ಕುಟುಂಬ ಆಗಿರೋದ್ರಿಂದ ಸಾಕಷ್ಟು ರೂಮ್ಸ್ಗಳನ್ನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತೀನಿ. ರೂಮ್ಸ್ ಇರ್ಬೋದು, ಹಾಗೇನೇ ಇಲ್ಲಿರುವಂಥ ಜಿಮ್ ಏರಿಯಾ ಎಲ್ಲನೂ ನೋಡೋಣ ಮೇಡಮ್. ನೋಡೋಣ. ಪ್ರತಿ ಫ್ಲೋರಲ್ಲೂ ಲಿಫ್ಟ್ ಓಪನ್ ಆದ ತಕ್ಷಣನೇ ನಾವು ಒಂದೊಂದು ಆರ್ಟ್ ನೋಡ್ತಾ ಇದ್ದೀವಿ. ಇದು ಕೂಡ ಬಹಳನೇ ಚೆನ್ನಾಗಿದೆ. ಸೊ ಯಾರು ಮೇಡಮ್ ಚಾಯ್ಸ್ ಮಾಡಿ? ಹೇಳಿದ್ನಲ್ಲ, ಒಟ್ಟಿಗೆ ಸರಿ. ಸೊ ಬುದ್ಧನ ಒಂದು ಪ್ರತಿಮೆ ಬಹಳನೇ ಕ್ಯೂಟ್ ಆಗಿದೆ, ಮತ್ತೆ ಅದು ಕಲರಿಂಗ್ ಬಹಳ ಚೆನ್ನಾಗಿದೆ, ನಾವು ನೋಡ್ಬೋದು. ಎಸ್. ಸೊ ಸೆಕೆಂಡ್ ಫ್ಲೋರ್ನಲ್ಲಿ ಒಟ್ಟು 3 ರೂಮ್ ಇದೆ ಮೇಡಮ್. ನಿಮ್ಮ ರೂಮು? ನಮ್ಮ ರೂಮು ನನ್ನ ಮಗಂದು, ಆಮೇಲೆ ಸರ್ ಚಿಕ್ಕ ಮಗಳು ಅಮೂಲ್ಯ ಅವ್ರ ರೂಮ್. ಎಸ್. ಸೊ ಈ ಒಂದು ಫೋಟೋ ಯಾವಾಗ ತೆಗೆಸಿದ್ದು? ಬಹಳನೇ ಚೆನ್ನಾಗಿದೆ. ಅದೇ ಅವರ ಅಕ್ಕನ ಮಗಂದು ಎಂಗೇಜ್ಮೆಂಟ್, ಅವಾಗ ತೆಗೆದಿದ್ದ ಫೋಟೋ. ಈ ಮಕ್ಕಳು ಸರ್ದು ಬರ್ತ್ಡೇ, ಆಮೇಲೆ ನಮ್ಮನೆಯವ್ರದ್ದು ಆನಿವರ್ಸರಿನಾ ಬರ್ಡೇ ಒಟ್ಟು ಒಂದು ಬರುತ್ತೆ. ಅವಾಗ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದು ಕೊಟ್ರು. ಥರ್ಡ್ ಫ್ಲೋರಿಗೆ ಎಂಟ್ರಿ ಆಗ್ತಾ ಇದೀವಿ. ಮನೆಯ ಒಂದು ಫ್ಲೋರಿಂಗು, ಹಾಗೇನೇ ನೀವು ವಾಲಿಗೆ ಹಾಕ್ತಿರುವಂಥ ಪೇಂಟಿಂಗು ಎಲ್ಲವೂ ಕೂಡ ಯುನೀಕ್ ಆಗಿದೆ. ಕಣ್ಣಿಗೆ ತಂಪ ಅನ್ಸುತ್ತೆ, ಮತ್ತೆ ಮನೇನೂ ಕೂಡ ವೈಡ್ ಆಗಿ ಕಾಣಿಸುತ್ತೆ ಆಕ್ಚುಲಿ. ಸೊ ನೀವು ಹೇಳ್ದಂಗೆ ಮೊದಲೇ ಇಂಟೀರಿಯರ್ ಎಲ್ಲ ಡಿಸೈನ್ ಮಾಡಿ ಪ್ಲಾನಿಂಗ್ ಎಲ್ಲ ಚೆನ್ನಾಗಿದ್ರಿಂದ. ಸೊ ಜಿಮ್ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಎಕ್ವಿಪ್ಮೆಂಟ್ಸ್ ಇದೆ. ಯಾರು ಇಷ್ಟೆಲ್ಲ ಯೂಸ್ ಮಾಡೋದು ಜಾಸ್ತಿ? ಹೇಳ್ಬೇಕಂದ್ರೆ ಕೋವಿಡ್ ಅಲ್ಲಿ ಎಲ್ಲಾರು ಬೆವರಿಳಿಸಿದ್ವಿ, ಫ್ಯಾಮಿಲಿ ಟೈಮು ಮೀ ಟೈಮು ಆಗೋದು. ಇವಾಗ ಸ್ವಲ್ಪ ಎಲ್ಲಾರು ಬ್ಯುಸಿ ಆಗಿರೋದ್ರಿಂದ ಈಗಿನ ಮಕ್ಕಳು, ನನ್ನ ಮಗ, ನಮ್ಮನೆಯವರು, ಇವ್ರ ಚಿಕ್ಕ ಮಗಳು, ಅವ್ರು 3 ಜನ ವರ್ಕೌಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.